ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರತ್ನ. ಸೊ ಮಿನಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದು ಸೋಮವಾರದ ಮಿನಿ ಬ್ಲಾಗ್. ಸೊ ನಾನು ಮಲ್ಲೇಶ್ವರಂಗೆ ಹೋಗೋಣ, ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಅಂತ ಸೋಮವಾರ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಅಣ್ಣನ ಮಗಳು ಸೌಮ್ಯ ಮತ್ತು ನಮ್ಮ ಅಕ್ಕನ ಮಗಳು ಶಾಲಿನಿ. ಸೊ ನಾವು 3 ಜನನೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಮೆಟ್ರೋದಲ್ಲಿ ಹೋಗೋದು ತುಂಬ ಈಸಿ ಅನಿಸುತ್ತೆ ನಮಗೆ. ಮಲ್ಲೇಶ್ವರಂಗೆ ಹೋಗಬೇಕಂದ್ರೆ ಅಲ್ಲಿ ಹೋಗಿ ಮಂತ್ರಿಸಾಗ್ಲೇ 11 ಆಗಿಬಿಟ್ಟಿತ್ತು. ನಮಗೆಲ್ಲಪ್ಪ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಭಯದಿಂದಾನೇ ಬೇಗ ಹೋಗ್ತಿದ್ವಿ. ಅಲ್ಲಿ ನೋಡಿದ್ರೆ 12:30 ಲಾಸ್ಟಿತ್ತು ದೇವಸ್ಥಾನ. ನಾವು ಅಂದ್ಕೊಂಡಿದ್ವಿ ಅಂದರೆ ಬೇರೆ ದಿವಸ ಎಲ್ಲ ಶುಕ್ರವಾರ ಮಾತ್ರ 2-3ಗೆ ಕ್ಲೋಸ್ ಆಗುತ್ತೇನೋ, ಬೇರೆ ದಿವಸ ಎಲ್ಲ 12 ಗಂಟೆ ಕ್ಲೋಸ್ ಆಗುತ್ತೆ ಅಂತ. ಬಟ್ 12:30 ಲಾಸ್ಟ್ ಇತ್ತು. ಫಸ್ಟ್ ಹೋಗಿದ್ದು ನಾವು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲಿ ಕ್ಲೋಸ್ ಆಗಿಬಿಡುತ್ತಪ್ಪ ಅಂದ್ಬಿಟ್ಟು ಅಲ್ಲಿಂದ ಆಚೆ ಬಂದಾಗ ನೋಡಿದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿನ ಮೆರವಣಿಗೆಗೆ ಅಂತ ಕರ್ಕೊಂಡು ಆಚೆ ಬರ್ತಿದ್ರು. ಅಲ್ಲಿ ಎಲ್ಲ ದೇವಸ್ಥಾನ ಒಟ್ಟಿಗೆ ಇದೆ, 4 ದೇವಸ್ಥಾನ ಇದೆ ಒಟ್ಟಿಗೆ. ಬಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಅನಿಸುತ್ತೆ ಅಲ್ಲಿ ದೇವಸ್ಥಾನ ನೋಡೋದೇ. ಒಂದು ಗಂಗಮ್ಮ ದೇವಿ ದೇವಸ್ಥಾನ ಇವೆಲ್ಲ, ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ, ಮತ್ತು ಅಲ್ಲಿ ಕೆಳಗಡೆ ಒಂದು ಶಿವನ ದೇವಸ್ಥಾನ ಇದೆ. ಬಟ್ ಅದ್ರ ನೇಮ್ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ತುಂಬ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಫ್ರೈಡೇ ಎಲ್ಲ ಬಂದರೆ ತುಂಬ ಕ್ರೌಡ್ ಇರುತ್ತೆ. ಹಂಗೆ ನೋಡೋಕ್ಕೆ ಹೋದರೆ ವೀಕ್ ಡೇಸ್ ಬೇರೆ ದಿವಸ ಬಂದ್ರೇ ಖುಷಿ ಆಗುತ್ತೆ. ದೇವ್ರನ್ನ ಆರಾಮಾಗಿ ದರ್ಶನ ಮಾಡ್ಕೊಬೋದು, ಆರಾಮಾಗಿ ಹೋಗ್ಬೋದು. ಅಲ್ಲಿಂದ ಹೊರಟು ಎಲ್ಲ ದರ್ಶನ ಮುಗಿಸ್ಕೊಂಡು ಹೊಟ್ಟೆ ತುಂಬ ಹಸಿತಿತ್ತು ಅಂದ್ಬಿಟ್ಟು ಹೆಂಗಿದ್ರು ಮಂಡೇ ವೆಜ್ಜೆ. ಸೊ ಅದನ್ನು ಮುಗಿಸ್ಕೊಂಡು ಭರ್ಜರಿ ಭೋಜನಕ್ಕೆ ಹೋದ್ವಿ. ಭರ್ಜರಿ ಭೋಜನ ತುಂಬ ಇಷ್ಟ ಆಗುತ್ತೆ ಊಟ. ನಮಗೆ ಮಲ್ಲೇಶ್ವರಮಲ್ಲಿ ತುಂಬ ಇಷ್ಟ ಆಗೋದಂದರೆ ಭರ್ಜರಿ ಭೋಜನ. ಯಾಕೆಂದರೆ ಅನ್ಲಿಮಿಟೆಡ್ಡು. ಇನ್ನೊಂದೇನೆಂದರೆ ಪ್ರೈಸು ಕಮ್ಮಿ ಬರ್ತಿದೆ. 250ಗೆ ಅನ್ಲಿಮಿಟೆಡ್ ಇರುತ್ತಲ್ಲ. ಅದು ಅಲ್ಲಿ ಹೋದಾಗೆಲ್ಲ ಯಾವಾಗಲಾದರೂ ಹೊಸ್ದಾಗೆ ಇರುತ್ತೆ. ಇಲ್ಲಿ ನೋಡಿ ಪಾನಿಪುರಿ, ಅದೇ ಪಾಯಸ ಪಾನಿಪುರಿ ಅಂತೇನೋ ಹೊಸದಿತ್ತು. ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಅದಂತೂ ಇವಾಗ ಅಂದರೆ ಇಲ್ಲೆಲ್ಲ ಹೋದಾಗೆಲ್ಲ ಹೊಸ ಥರದ್ದು ಏನಾದರೂ ಯೂನಿಕಾಗಿ ಮಾಡಿರ್ತಾರೆ. ಹೋದಾಗೆಲ್ಲ ಅಂದರೆ ಒಂದೊಂದು ದಿವಸ ಒಂದೊಂದು ವೆರೈಟೀಸ್ ಇರುತ್ತೆ ಅನಿಸುತ್ತೆ. ಸೊ ಈ ಸರಿ ಇದ್ದಿದ್ದು ಪಾಯಸ ಮತ್ತು ಪಾನಿಪುರಿ, ಅದು ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸೋಡಾ ಕುಡಿಲೇಬೇಕಲ್ವ, ನಮ್ಮ ಲಾಸ್ಟಿಗೆ ಜ್ಯೂಸ್ ಬೇಕೇ ಬೇಕು. ಒಂದು ಸೋಡಾ ಕುಡಿದು ಅಲ್ಲಿಂದ ಹೊರಟ್ವಿ. ಅದೇ ಮನೆ ನಮ್ಮ ಮಿನಿ ಬ್ಲಾಗ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ರತ್ನ ಪೇಜ್ನ ಫಾಲೋ ಮಾಡಿ.